ಏಪ್ರಿಲ್ 30 ಅಕ್ಷಯ ತೃತೀಯ ದಿನದಂದು ಈ 4 ತಪ್ಪುಗಳನ್ನು ಮಾತ್ರ ಮಾಡಬೇಡಿ. ಇದರಿಂದ ಲಕ್ಷ್ಮೀದೇವಿಯ ಅನುಗ್ರಹ ಕಡಿಮೆಯಾಗುತ್ತದೆ, ಅದೃಷ್ಟವು ಕಡಿಮೆಯಾಗಿ ನಾನಾ ಸಮಸ್ಯೆಗಳು ಉಂಟಾಗುತ್ತದೆ. ಈ ದಿನ ರಾಶಿಗೆ ಅನುಗುಣವಾಗಿ ಯಾವ ಕೆಲಸಗಳನ್ನು ಮಾಡಿದರೆ ಬಂಗಾರ ಕೊಳ್ಳುವ ಶಕ್ತಿ ವೃದ್ಧಿಯಾಗುತ್ತದೆ, ಕುಬೇರನ ಅನುಗ್ರಹ ಸಿಗುತ್ತದೆ ಎಂದು ಈಗ ತಿಳಿಯೋಣ. ಅಕ್ಷಯ ತೃತೀಯ ದಿನದಂದು ಯಾವ ಕೆಲಸವನ್ನು ಮಾಡಿದರೂ ಅದು ಅಕ್ಷಯವಾಗುತ್ತದೆ. ಈ ದಿನ ಉತ್ತಮ ಮಾತುಗಳನ್ನಾಡಿ ಉತ್ತಮ ಕೆಲಸಗಳನ್ನು ಮಾಡಿದರೆ ಅದು ಹೆಚ್ಚಾಗುತ್ತದೆ. ಈ ದಿನ ಯಾರೊಂದಿಗಾದರೂ ವಾದ ಮಾಡಿದರೆ, ಜಗಳ ಮಾಡಿದರೆ, ಕೋಪಿಸಿಕೊಂಡರೆ ಅದು ವರ್ಷ ಪೂರ್ತಿ ಹೆಚ್ಚಾಗುತ್ತಲೇ ಹೋಗುತ್ತದೆ. ಹಬ್ಬ ಹರಿದಿನಗಳಂದು ದೇವರ ನಾಮಸ್ಮರಣೆ, ಪೂಜೆಗಳನ್ನು ಮಾಡುವುದರ ಜೊತೆಗೆ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಬೇಕು. ಯಾರೊಂದಿಗೂ ಹೆಚ್ಚು ಮಾತನಾಡದೆ, ವಾದ ಮಾಡದೆ, ಜಗಳ ಕೋಪ ಮಾಡಿಕೊಳ್ಳದೆ ಇದ್ದರೆ ಭಗವಂತನ ಪ್ರೀತಿಯ ದೃಷ್ಟಿ ನಮ್ಮ ಮೇಲೆ ಬೀಳುತ್ತದೆ. ಇನ್ನು ಅಕ್ಷಯ ತೃತೀಯ ದಿನದಂದು ಹಸಿವು, ದಣಿವು ಎಂದು ಬಂದವರನ್ನು ಯಾವುದೇ ಕಾರಣಕ್ಕೂ ಬರಿಗೈನಲ್ಲಿ ಕಳುಹಿಸಬಾರದು. ಬದಲಾಗಿ ಅವರಿಗೆ ಮನೆಯಲ್ಲಿದ್ದ ಹಣ್ಣು, ಹಂಪಲು, ಆಹಾರ ಪದಾರ್ಥ, ಕುಡಿಯಲು ಶುದ್ಧ ನೀರು ಕೊಟ್ಟು ಸಂತೋಷದಿಂದ ಕಳುಹಿಸಬೇಕು. ಇದರಿಂದ ಮಹಾಲಕ್ಷ್ಮೀ ದೇವಿ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ನಿಮ್ಮ ಪಾಪಕರ್ಮಗಳು ಕಳೆಯುವುದರ ಜೊತೆಗೆ ಹಣಕಾಸಿನ ಲಾಭ, ದೇವರ ಬಲವು ಹೆಚ್ಚಾಗುತ್ತದೆ. ಈ ದಿನದಂದು ಯಾವುದೇ ಕಾರಣಕ್ಕೂ ಸಾಲ ಮಾಡಬಾರದು. ಈಗಾಗಲೇ ತಿಳಿಸಿದ ಹಾಗೆ ಈ ದಿನ ಯಾವ ಕೆಲಸ ಮಾಡಿದರೂ ಅದು ಅಕ್ಷಯವಾಗುತ್ತದೆ. ಈ ದಿನ ಸಾಲ ಮಾಡಿದರೆ ಆ ಸಾಲ ತೀರಿಸುವುದು ಬಹಳ ಕಷ್ಟವಾಗುತ್ತದೆ. ಇದು ಬಡತನವನ್ನು ಹೆಚ್ಚು ಮಾಡುತ್ತದೆ. ಸಾಲ ಮಾಡಿ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಲೇಬಾರದು. ಈ ದಿನ ನಾವು ಆಹಾರ ತೆಗೆದುಕೊಳ್ಳುವುದು, ಮತ್ತೊಬ್ಬರಿಗೆ ಆಹಾರ, ಶುದ್ಧ ಜಲ ದಾನ ಮಾಡುವುದು ಎಷ್ಟು ಮುಖ್ಯವೋ, ದೇವರಿಗೆ ಪೂಜೆ ಮಾಡುವಾಗ ದೇವರಿಗೂ ಕೂಡ ಆಹಾರ, ಸಿಹಿ ನೈವೇದ್ಯ, ಶುದ್ಧ ಜಲ ಇಡುವುದು ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ನಿಮ್ಮ ಶಕ್ತಿಗನುಸಾರ ನೈವೇದ್ಯವನ್ನು ದೇವರಿಗೆ ಇಡಬೇಕು. ಅಕ್ಷಯ ತೃತೀಯ ದಿನದಂದು ಯಾವುದೇ ಕಾರಣಕ್ಕೂ ಮಾಂಸಾಹಾರ ಸೇವಿಸಬಾರದು. ಮನೆಯಲ್ಲಿ ಮಾಂಸಾಹಾರ ಅಡುಗೆಯನ್ನು ಮಾಡಬಾರದು. ಮದ್ಯಪಾನ, ಧೂಮಪಾನ ಮಾಡಬಾರದು. ಇದರಿಂದ ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗುವಿರಿ. ಈ ದಿನ ಪ್ಲಾಸ್ಟಿಕ್ ವಸ್ತು, ಕಬ್ಬಿಣದ ವಸ್ತು, ಚೂಪಾದ ವಸ್ತುಗಳನ್ನು ಖರೀದಿ ಮಾಡಬಾರದು. ಚಿನ್ನ ಖರೀದಿ ಮಾಡಲು ಸಾಧ್ಯವಾಗದಿದ್ದರೆ ಪಂಚಲೋಹದ ಪುಟ್ಟ ದೀಪ ಅಥವಾ ಹಿತ್ತಾಳೆಯ ವಸ್ತುಗಳನ್ನು ಮನೆಗೆ ತರಬಹುದು. ಅಕ್ಷಯ ತೃತೀಯ ದಿನ ರಾಶಿಗೆ ಅನುಗುಣವಾಗಿ ಕೆಲವು ಕೆಲಸಗಳನ್ನು ಮಾಡುವುದರಿಂದ ಶೀಘ್ರವಾಗಿ ನಿಮ್ಮ ಕೋರಿಕೆಗಳು ನೆರವೇರುತ್ತವೆ. ಭಗವಂತನಿಗೆ ಬೇಗನೆ ನಿಮ್ಮ ಕಷ್ಟಗಳು ಅರ್ಥವಾಗುತ್ತದೆ. ಮೇಷರಾಶಿ, ಈ ದಿನ ಮಹಾಲಕ್ಷ್ಮಿ ಹಾಗೂ ಕುಬೇರ ದೇವರ ಅನುಗ್ರಹಕ್ಕಾಗಿ ಈ ರಾಶಿಯವರು ಮರೆಯದೆ ಗೋಧಿಯನ್ನು ದಾನ ಮಾಡಬೇಕು. ಮನೆಯಲ್ಲಿ ಸಂಜೆ ಸಮಯದಲ್ಲಿ ದೀಪಗಳನ್ನು ಬೆಳಗಿಸಿ ದೇವರಿಗೆ ನಮಸ್ಕಾರ ಮಾಡಿಕೊಳ್ಳಿ. ಇದರಿಂದ ಕಷ್ಟಗಳು ಕಳೆದು ಮನೆಯ ಅಭಿವೃದ್ಧಿ ಆಗುತ್ತದೆ. ವೃಷಭ ರಾಶಿ, ಜೀವನದಲ್ಲಿನ ಬಡತನ ದೂರವಾಗಿ ಮಹಾಲಕ್ಷ್ಮಿ ಕೃಪೆ ಲಭಿಸಲು ನೀವು ಅಮೃತಕ್ಕೆ ಸಮನಾದ ಹಾಲನ್ನು ಯಾರಿಗಾದರೂ ದಾನವಾಗಿ ನೀಡಬೇಕು. ಸುಖ, ಶಾಂತಿ, ನೆಮ್ಮದಿ ನಿಮ್ಮ ಮನೆಯಲ್ಲಿ ಈ ದಾನದ ಫಲದಿಂದ ನೆಲೆಸುತ್ತದೆ. ಮಿಥುನ ರಾಶಿ, ಈ ರಾಶಿಯವರು ಹೆಸರು ಕಾಳನ್ನು ದಾನವಾಗಿ ನೀಡಿದರೆ ಕೇಳಿದ ಕೋರಿಕೆಗಳು ನೆರವೇರುವುದರ ಜೊತೆಗೆ ಶೀಘ್ರವಾಗಿ ಸಂಪತ್ತನ್ನು ಕಾಣಬಹುದು. ಕಟಕ ರಾಶಿ, ಈ ದಿನದಂದು ಕಷ್ಟದಲ್ಲಿರುವವರಿಗೆ ಕೈಲಾದ ಸಹಾಯ ಮಾಡಿ ಅವರಿಗೆ ಬಟ್ಟೆ ಅಥವಾ ಒಂದಿಷ್ಟು ಹಣವನ್ನು ನೀಡಿ ಸತ್ಕರಿಸಿ. ನಿಮ್ಮ ಕೈನಿಂದ ಈ ದಿನ ಕಲ್ಲು ಸಕ್ಕರೆ ದಾನ ಮಾಡಿದರೆ ತುಂಬಾ ಒಳ್ಳೆಯದು. ಸಿಂಹರಾಶಿ, ಈ ದಿನದಂದು ಮನೆಗೆ ಸಮೀಪವಿರುವ ದೇವಸ್ಥಾನಕ್ಕೆ ತೆರಳಿ ಕುಟುಂಬದವರ ಹೆಸರನ್ನು ಹೇಳಿ ಭಗವಂತನ ದರ್ಶನ ಮಾಡುತ್ತಾ ಅರ್ಚನೆ ಮಾಡಿಸಿ. ನಿಮ್ಮ ಕೈನಿಂದ ಗೋಧಿಯ ದಾನವನ್ನು ಮಾಡಿ ಆರ್ಥಿಕ ಸಂಕಷ್ಟಗಳು ದೂರವಾಗಿ ಏಳಿಗೆ ಕಾಣುವಿರಿ. ಕನ್ಯಾ ರಾಶಿ, ನಿಮ್ಮ ಜಾತಕ ದೋಷಗಳು, ವಿಪರೀತ ಸಮಸ್ಯೆಗಳು ದೂರವಾಗಲು ಮಹಾಲಕ್ಷ್ಮೀ ದೇವಿಯ ಮುಂದೆ ಅಕ್ಕಿ ಅಥವಾ ಅಕ್ಕಿ ಪಾಯಸವನ್ನು ನೈವೇದ್ಯವಾಗಿಟ್ಟು ನಂತರ ಪ್ರಸಾದವಾಗಿ ಯಾರಿಗಾದರೂ ನೀಡಿ. ಗ್ರಹಗಳ ಬಲದ ಜೊತೆ ಲಕ್ಷ್ಮೀ ಕೃಪೆ ಪ್ರಾಪ್ತಿಯಾಗುತ್ತದೆ. ತುಲಾ ರಾಶಿ, ನಿಮ್ಮೆಲ್ಲ ಕಠಿಣ ಕಷ್ಟಗಳು ದೂರವಾಗಲು ದಣಿದವರಿಗೆ, ದಾರಿಯಲ್ಲಿ ಹೋಗುವವರಿಗೆ ಈ ದಿನ ನೀರನ್ನು ಕುಡಿಯಲು ಕೊಡಿ. ಅವಶ್ಯಕತೆ ಇದ್ದವರಿಗೆ ಪಾದರಕ್ಷೆಯನ್ನು ಕೂಡ ದಾನವಾಗಿ ನೀಡಿ. ಮಹಾಲಕ್ಷ್ಮಿ ಹಾಗೂ ಕುಬೇರನ ಕೃಪೆಯಿಂದ ಅಂದುಕೊಂಡಿದ್ದೆಲ್ಲ ನೆರವೇರುತ್ತದೆ. ವೃಶ್ಚಿಕ ರಾಶಿ, ಈ ರಾಶಿಯವರು ಸಕಲ ದೇವತೆಗಳನ್ನು ಪೂಜಿಸುವುದರ ಜೊತೆಗೆ ಮಹಾಲಕ್ಷ್ಮಿ ದೇವಿಯನ್ನು ಕೂಡ ವಿಶೇಷವಾಗಿ ಧ್ಯಾನಿಸುತ್ತಾ ಪೂಜಿಸಬೇಕು. ಇದರಿಂದ ಆಕಸ್ಮಿಕ ಧನಲಾಭವಾಗುತ್ತದೆ. ಆರ್ಥಿಕ ಬಡತನದಿಂದ ಮುಕ್ತರಾಗಬಹುದು. ಧನಸ್ಸು ರಾಶಿ, ಬೇಳೆಕಾಳುಗಳನ್ನು ನಿಮ್ಮ ಕೈನಿಂದ ದಾನವಾಗಿ ನೀಡಿ. ಹಂತ ಹಂತವಾಗಿ ನಿಮ್ಮೆಲ್ಲ ಕಷ್ಟಗಳು ಕಡಿಮೆಯಾಗಿ ದೇವರ ಕೃಪೆ ಲಭಿಸುತ್ತದೆ. ಮಕರ ರಾಶಿ, ನೀವು ಶುದ್ಧ ಜಲ ತುಂಬಿದ ಮಡಿಕೆಯನ್ನು ನಿಮ್ಮ ಕೈನಿಂದ ದಾನವಾಗಿ ನೀಡಿ. ನಿಮ್ಮ ಕರ್ಮ ಫಲಗಳು ಕಡಿಮೆಯಾಗಿ ಪುಣ್ಯ ಫಲ ಲಭಿಸುತ್ತದೆ. ಸರ್ವ ಕಾರ್ಯದಲ್ಲೂ ಯಶಸ್ಸು ಸಿಗುತ್ತದೆ. ಲಕ್ಷ್ಮೀ ಕೃಪೆ ಹೊಂದುವಿರಿ.
ಕುಂಭರಾಶಿ, ನೀವು ಅಕ್ಷಯ ತೃತೀಯ ದಿನದಂದು ಯಾರಿಗಾದರೂ ಹಣ್ಣು ಹಂಪಲುಗಳನ್ನು ದಾನವಾಗಿ ನೀಡಿ. ಇದರಿಂದ ಮನೆಯಲ್ಲಿನ ಮನಸ್ತಾಪ ದೂರವಾಗಿ ಅದೃಷ್ಟ ಐಶ್ವರ್ಯ ನೋಡಬಹುದು. ಮೀನರಾಶಿ, ಈ ದಿನದಂದು ಕಡಲೆ ಹಿಟ್ಟಿನ ಲಡ್ಡುವನ್ನು ದಾನವಾಗಿ ನೀಡಿ. ಮಹಾಲಕ್ಷ್ಮೀ ದೇವಿಯನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಳ್ಳಿ. ನಿಮ್ಮ ಎಲ್ಲ ಕಷ್ಟಗಳು ಇದರಿಂದ ಶೀಘ್ರವಾಗಿ ಮುಕ್ತಿ ದೊರೆಯುತ್ತದೆ. ಅಕ್ಷಯ ತೃತೀಯ ದಿನದ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಕೊಟ್ಟು ಜೈ ಮಹಾಲಕ್ಷ್ಮೀ ದೇವಿ ಎಂದು ಬರೆಯಿರಿ. ನಮ್ಮ ಚಂದನಾಲೋಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.